ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಫೈನಲ್ ಆಗಿ ಸಾಯಿಬಾಬನ ಪೂಜೆ ನಾನು ಮುಗಿಸ್ತಾ ಇದ್ದೀನಿ. ಗುರುವಾರ ದಿನ ನಾನು ಸಾಯಿಬಾಬನ ಪೂಜೆ ಮುಗಿಸ್ಬೇಕು. ಹಾಗಾಗಿ ಪೂಜೆಗೆ ಏನು ಬೇಕಾಗಿರೋ ಐಟಮ್ನ ಹೋಗಿ ಇವತ್ತು ತೊಗೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಟೋಟಲಾಗಿ ಒಂದು ಲಾಗ್ನ ಮಾಡಿದ್ರಾಯ್ತು ಅಂಥೇಳಿ ಮಾಡ್ತಾಯಿದ್ದೀನಿ ನೋಡಿ. ಆ್ಯಂಡ್ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಅಂದರೆ ಇವಾಗ ನಾವು ಊರಿಗೆ ಹೋಗಿ ಬಂದ್ವಲ್ವಾ, ಹಾಗಾಗಿ ನನಗೆ 4 days ಲಾಗ್ ಮಾಡೋದು ಗ್ಯಾಪ್ ಆಗೋಯಿತು. ಆದರೂ ಕೂಡ ಎಲ್ಲ ಒಂದು ಸ್ವಲ್ಪ ವಿಡಿಯೋನ ಕ್ಯಾಚ್ ಮಾಡ್ಕೊಂಡಿದ್ದೀನಿ. ಏನಾಗುತ್ತೆ ಅಂದರೆ ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ, ಎಡಿಟಿಂಗ್ ಮಾಡೋಕ್ಕೆ ನನಗೆ ಟೈಮೇ ಸಿಗಲ್ಲ. ಅಲ್ಲೆಲ್ಲ ಊರಲ್ಲೆಲ್ಲ ಆಗಲ್ಲಲ್ವಾ, ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ಕೊತಾ ಇರ್ತೀವಿ, ಎಲ್ಲರೂ ಕುಂತ್ಕೊಂಡು ಮಾತಾಡ್ತಾ ಇರ್ತೀವಿ. ಹಂಗಾಗಿ ಆ ಟೈಮಲ್ಲಿ ನಾನು ಲಾಗ್ನ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಹಂಗಾಗ್ಬಿಡ್ತು, ನಾನು ಸುಮ್ಮನೆ ಆಗಿಬಿಡ್ತೀನಿ, ಮಾಡೋಕ್ಕೆಲ್ಲ ಹೋಗಲ್ಲ. ನೆಕ್ಸ್ಟ್ ಅದೇ ಲಾಗ್ನ ನಾನು ಡೋರ್ ತುಂಬ ಅಂದರೆ ತುಂಬ ಗಾಳಿ, ಡೋರೆಲ್ಲ ಹೊಡಿತಾ ಇದ್ದಾವೆ. ಡೋರೆಲ್ಲ ಕ್ಲೋಸ್ ಮಾಡಿದರೆ ರಾತ್ರಿ ಎಲ್ಲ ಫುಲ್ ಶೆಕೆ ಹೊಡಿತಾ ಅಂತೇಳಿ ಓಪನ್ನೇ ಇಟ್ಟಿರ್ತೀನಿ. ಬಟ್ ಈ ಸೌಂಡ್ ನೋಡ್ತಿರ್ಬೋದು. ಸಾಯಿಬಾಬನ್ ಪೂಜೆಗೆ ಸಾಮಗ್ರಿಗಳು ತರಕ್ಕೆ ಆ್ಯಂಡ್ ಸ್ವಲ್ಪ ದಿನಸಿ ಸಾಮಗ್ರಿಗಳು ತರಕ್ಕೆ ಹೊರಗಡೆ ಬಂದಿದ್ವಿ ನೋಡಿ. ಹಾಗೆ ಸ್ವಲ್ಪ ಬ್ಲೌಸ್ ಪೀಸು, ಬಳೆಗಳು ಆ್ಯಂಡ್ ಸಾಯಿಬಾಬನ್ ಬುಕ್ಕ ಎಲ್ಲನೂ ತಗೊಳ್ಳೋದಿತ್ತು. ಹಂಗಾಗಿ ನೋಡ್ತಾ ಇದ್ದೆ. ಸ್ವಲ್ಪ ದಿನಸಿ ಸಾಮಗ್ರಿಗಳೇನು ತಗೋದಿತ್ತಲ್ವ, ನಾಳೆ ಅಡುಗೆ ಮಾಡೋಕ್ಕೆ ಅದಕ್ಕೆಲ್ಲ ಬೇಕಾಗುತ್ತೆ ಅಂಥೇಳಿ ತೊಗೊಂಡ್ಬಿಟ್ಟು ಫೈನಲ್ ಆಗಿ ಮನೆಗೆ ಬಂದ್ವಿ ನೋಡಿ. ಅಲ್ಲಿ ಜಾಸ್ತಿ ಲಾಗ್ ಮಾಡೋಕ್ಕಾಗಲಿಲ್ಲ, ಸನ್ನಿನೂ ಕೂಡ ಇಟ್ಕೊಂಡು ಇನ್ನೇನೇನು ತೊಗೊಂಡು ಬಂದಿದ್ದೀನಿ ಅಂಥೇಳಿ ತೋರಿಸ್ತಿದ್ದೀನಿ. ಬನ್ನಿ, ಒಂದು ಮೆಕ್ಕೆತೆನೆ ತೊಗೊಂಡು ಬಂದಿದ್ದೆ. ನೆಕ್ಸ್ಟ್ ಇನ್ನೇನು ಮಾವಿನಕಾಯಿ ಸೀಸನ್ ಕೂಡ ಮುಗಿತಾ ಇದ್ದಾವಲ್ವ, ಲಾಸ್ಟ್ ಟೈಮ್ ಒಂದ್ಸಲ ತಿಂದ್ಬಿಡೋಣ ಅಂಥೇಳಿ ಮಾವಿನಕಾಯಿ ಆ್ಯಂಡ್ ಆ್ಯಪಲ್ ಅವ್ನ ಟಿಫಿನ್ಗೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಫ್ರೂಟ್ಸ್ ಸ್ವಲ್ಪ ತೊಗೊಂಡು ಬಂದಿದ್ದೆ. ಇನ್ನು ನೆಕ್ಸ್ಟ್ ಬಂದರೆ ಸಾಯಿಬಾಬನ್ ವ್ರತದ ಪೂಜೆದು ಪುಸ್ತಕ, 9 ಗುರುವಾರದ ಚಮತ್ಕಾರದ ವ್ರತ ಅಂತೇಳಿ. ಇವು ಬುಕ್ ಕೂಡ ನಾನು ಹೆಣ್ಮಕ್ಳಿಗೆ ಉಡಿ ತುಂಬ್ತಾ ಇರ್ತೀನಲ್ವ, ಆವಾಗ ಕೊಡಬೇಕು, ಹಂಗಾಗಿ ಬೇಕಾಗುತ್ತೆ ಅಂತ ತೊಗೊಂಡು ಬಂದಿದ್ದೀನಿ. ಇನ್ನು ಸಾಮಾನ್ಯವಾಗಿ ಯೆಲ್ಲೋ ಕಲರ್ ಬ್ಲೌಸು ಆ್ಯಂಡ್ ಬ್ಯಾಂಗಲ್ಸು, ಈ ಒಂದು ಹೆಣ್ಮಕ್ಳಿಗೆ ಉಡಿ ತುಂಬೋದಾಗ ಯಾವ್ಯಾವ ಸಾಮಾನುಗಳು ಬೇಕಾಗುತ್ತಲ್ವ ಅದನ್ನೆಲ್ಲನೂ ತೊಗೊಂಡು ಬಂದಿದ್ದೆ. ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಮುಂದೆ ನೀವು ಬಾಬನ ಪೂಜೆ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೇನಿಲ್ಲ, ಅಷ್ಟು ಮಾತ್ರ ನಾನು ಪೂಜೆಗೆ ತೊಗೊಂಡು ಬಂದಿರೋದು. ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಮನೆಗೆ ಬೇಕಾಗಿದ್ದು ದಿನಸಿ ಐಟಮ್ಸ್ನ ತೊಗೊಂಡು ಬಂದಿದ್ದೆ. ಒಂದು ಪಾಸ್ತಾ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ, ಸನ್ನಿಗೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ಗೋಡಂಬಿ, ದ್ರಾಕ್ಷಿ ಎಲ್ಲ ಸ್ವೀಟ್ ಮಾಡಬೇಕಾಗಿತ್ತಲ್ವ, ಹಂಗೆ ಮನೆಯಲ್ಲೂ ಕೂಡ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದ್ವು. ಹಾಗಾಗಿ ಅದನ್ನೊಂದಿಷ್ಟು ತೊಗೊಂಡು ಬಂದೆ ನೋಡಿ. ಸನ್ನಿ ಏನಪ್ಪ ಅಂದರೆ ತುಂಬ ಇಷ್ಟಪಟ್ಟು ಗೋಡಂಬಿ ತಿಂತಾನೆ. ಅವನು ಬಾದಾಮಿ ಕಮ್ಮಿ, ಬಟ್ ನನಗೆ ಬಾದಾಮಿ ತಿನ್ಸೋದಂದರೆ ತುಂಬಾ ಇಷ್ಟ. ಬಟ್ ಅವನು ಬಾದಾಮಿ ತಿನ್ನೋದೇ ಕಮ್ಮಿ, ಗೋಡಂಬಿ ತಿಂತಾನೆ, ದ್ರಾಕ್ಷಿ ತಿಂತಾನೆ. ನನಗೆ ಬಾದಾಮಿ ತಿನ್ನಿಸ್ಬೇಕು, ಮಕ್ಕಳು ಶಾರ್ಪ್ ಆಗುತ್ತೆ ಮೈಂಡ್ ಅನ್ನೋದೊಂದು. ಬಟ್ ಅವನು ತಿನ್ನಲ್ಲ, ನೋಡೋಣ ದೊಡ್ಡವನಾದರೆ ತಿನ್ಕೊತಾನೇನೋ. ನೆಕ್ಸ್ಟ್ ತುಂಬ ದಿನನಾಗಿತ್ತು, ಮಶ್ರೂಮ್ ಹೋಟೆಲಲ್ಲೂ ತಿಂದಿರಲಿಲ್ಲ, ಮನೆಯಲ್ಲೂ ತಿಂದಿರಲಿಲ್ಲ. ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಮಶ್ರೂಮ್ ತೊಗೊಂಡು ಬಂದಿದ್ದೆ. ಇದೊಂದು ಓಟ್ಸ್ ಪ್ಯಾಕೆಟ್ ಒಂದು ತೊಗೊಂಡು ಬಂದಿದ್ದೀನಿ ನೋಡಿ, ಟ್ರೈ ಮಾಡೋಣ ಅಂಥೇಳಿ. ಅವ್ನಿಗಿನ್ನೂ ಫಸ್ಟ್ ಟೈಮ್ ನಾನು ಕೊಡ್ತಿರೋದು. ಲಾಸ್ಟ್ ಟೈಮ್ ಏನೋ ಒಂದು 10 rupees ಪ್ಯಾಕೆಟ್ ಸಿಗುತ್ತಲ್ವ, ಅದನ್ನು ತಂದು ಟ್ರೈ ಮಾಡಿದ್ದೆ, ವಿತ್ ಮಸಾಲ ಇತ್ತು ಅದರಲ್ಲಿ. ಅವನು ತಿಂದಿದ್ದ, ಬಟ್ ಈ ಸಲ ನೋಡೋಣ ಅಂತ ದೊಡ್ಡದೇ ತೊಗೊಂಡು ಬಂದೀನಿ. ಇದು ರೆಡಿಮೇಡ್ ಶಾವಿಗೆ ನೋಡಿ, ಒಂಥರ ಸ್ಟಿಮ್ ಹಾಕಿ ಮಾಡ್ಕೊಂಡು ತಿನ್ನೋದು. ಇದನ್ನು ಕೂಡ ಟ್ರೈ ಮಾಡೋಣ ಒಂದು ಸಲ, ಚೆನ್ನಾಗಿರುತ್ತಲ್ವ ಅಂಥೇಳಿ ತೊಗೊಂಡು ಬಂದಿದ್ದೀನಿ. ಏನು ಮಾಡ್ತೀನೋ ಗೊತ್ತಿಲ್ಲ. ನೆಕ್ಸ್ಟ್ ಇನ್ನೇನಪ್ಪ ಅಂದರೆ, ಇದೇ ನಾರ್ಮಲ್ ಆಗಿ ಇಡ್ಲಿ ರವೆದೊಂದು ತೊಗೊಂಡು ಬಂದಿದ್ದೆ ಪ್ಯಾಕೆಟು. ನೋಡೋಣ, ಹೊಸ ಕಂಪ್ನಿದು, ನಾನು ಟ್ರೈ ಮಾಡಿರಲಿಲ್ಲ, ಹಂಗಾಗಿ ತೊಗೊಂಡು ಬಂದೇ ಇರಲಿ ಇದೊಂದು ಅಂತೇಳ್ಬಿಟ್ಟು. ನೆಕ್ಸ್ಟು ಧೂಪದ ಬಾಕ್ಸ್ನ ತೊಗೊಂಡು ಬಂದೆ. ನನಗೆ ಕಂಪಲ್ಸರಿ ಧೂಪದ ಬೇಕೇ ಬೇಕು. ನಾನು ಡೈಲಿ ಪೂಜೆ ಮಾಡುವಾಗ
ಹಚ್ತೀನಿ. ನೆಕ್ಸ್ಟ್ ಇದೆಲ್ಲ ಪೂಜಾದ ಐಟಮಲ್ಲಿ ಒಂದು ಅದೇ ದೇವ್ರಿಗೆ ಹಾಕೋ ಆಯಿಲ್ ಕೂಡ ತೊಗೊಂಡು ಬಂದಿದ್ದೆ. ಏನು ಖಾಲಿ ಆಗಿದಾವಲ್ವ ಮನೇಲಿ ದಿನಸಿ ಐಟಮ್ ಎಲ್ಲ, ಆ ಥರ ಯಾವ್ದು ಖಾಲಿ ಆಗಿದ್ದಾವೆ ಅವನ್ನೆಲ್ಲನೂ ನಾನು ತೊಗೊಂಡು ಬಂದಿದ್ದೀನಿ ನೋಡಿ. ಇನ್ನು ರೆಡಿಮೆಂಟ್ ದೋಸೆ ಹಿಟ್ಟು ತೊಗೊಂಡು ಬಂದಿದ್ದೆ. ನಾನು ರೇರ್ಲಿ ಮಾಡೋದು, ಇರಲಿ ಎಮರ್ಜೆನ್ಸಿಗೆ ಸನಿ ದೋಸೆ ಅಂದ್ಬಿಟ್ರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಆಗೇ ಬಿಡ್ಬೇಕು ಅವನಿಗೆ, ಹಂಗಾಗಿ ಎಮರ್ಜೆನ್ಸಿಗೆ ಇರಲಿ ಅಂತ ತೊಗೊಂಡು ಬಂದಿದ್ದೆ. ನೆಕ್ಸ್ಟ್ ಅಡುಗೆ ಎಣ್ಣೆ ಕೂಡ 2 ತೊಗೊಂಡು ಬಂದಿದ್ದೆ ನೋಡಿ. ಇಷ್ಟ ಆದರೆ ನನ್ನ ಒಂದು ಶಾಪಿಂಗ್ ಕಂಪ್ಲೀಟ್ ಆಯಿತು ನೋಡಿ. ಇದರಲ್ಲಿ ಸನ್ನಿ ಶಾಪಿಂಗ್ ಏನು ತೋರಿಸಿಲ್ಲ, ಯಾಕಂದರೆ ಆಲ್ರೆಡಿ ಬಿಚ್ಚಿ ಹಾಳು ಮಾಡೋ ಇಟ್ಟಿದ್ದ ಅವನು, ಅದರಲ್ಲಿ ತೋರಿಸೋಂಥದ್ದು ಏನಿರಲಿಲ್ಲ, ಎಲ್ಲನೂ ಎಸ್ದು ಬಿಟ್ಟಿದ್ದ. ಟೋಟಲಿ ನಂದು ಇವತ್ತಿಂದು ಶಾಪಿಂಗ್ ಇಷ್ಟು ನೋಡಿ. ಇಷ್ಟಕ್ಕೆ ಎಷ್ಟೋ ದುಡ್ಡು ಆಗ್ಬಿಡ್ತು, ಹೋಗಲಿ ಪರವಾಗಿಲ್ಲ. ನೆಕ್ಸ್ಟ್ ನಾನೇನು ಮಶ್ರೂಮ್ ತೊಗೊಂಡು ಬಂದಿದ್ನಲ್ವ, ಅದರಿಂದ ಬಿರಿಯಾನಿ ಮಾಡಿಬಿಡೋಣ ಅಂತೇಳಿ, ಮತ್ತೆ ಇಟ್ಟರೆ ಹಂಗೆ ಕೂತ್ಕೊಂಡ್ಬಿಡ್ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಇವತ್ತೇ ಮಾಡಿಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನೋಡಿ. ಮಶ್ರೂಮ್ನ ಕಟ್ ಮಾಡಿಕೊಂಡು ಹೊರಗಡೆ ತೆಗೆದು ಚೆನ್ನಾಗಿ ನೀಟಾಗಿ ಅದನ್ನು ಸಿಪ್ಪೆ ಎಲ್ಲ ಸೋಸಿಬಿಟ್ಟು ನೀಟಾಗಿ ತೆಗೆದಿಟ್ಕೊಳ್ಳೋಣ ಅಂತೇಳಿ ಮಶ್ರೂಮ್ನ ತೆಗಿತಾ ಇದ್ದೀನಿ. ಈ ಕಡೆ ತರಕಾರಿ ಕೂಡ ನಾನು ಹೆರ್ಚ್ಕೊಂಡಾಯಿತು. ಇನ್ನೇನಪ್ಪ ಅಂದರೆ ಮಶ್ರೂಮ್ನ ನಾವು ಯೂಸ್ ಮಾಡಬೇಕಾದ್ರೆ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಅದ್ರ ಮೇಲಿರೋ ಸಿಪ್ಪೆನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿರಂಗಿಲ್ಲ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ನಾನೆಲ್ಲನೂ ನೀಟಾಗಿ ಮಶ್ರೂಮ್ ಮೇಲಿರೋ ಸಿಪ್ಪೆನ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ. ಯಾವುದೇ ಒಂದು ಫುಡ್ನ ನಾವು ತಿನ್ನಬೇಕಾದ್ರೆ ಅದರದ್ದೇ ಅದೊಂದು ಪ್ರೊಸೆಸ್ ಇರುತ್ತೆ, ಅದನ್ನು ಫಾಲೋ ಮಾಡ್ಕೊಂಡು ತಿಂದರೆ ಏನೂ ಎಫೆಕ್ಟ್ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಪುದೀನ ಆ್ಯಂಡ್ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಒಂದು ಜಾರ್ಗೆ. ಆ್ಯಂಡ್ ಇದನ್ನೆಲ್ಲನೂ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ. 1-2 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಇನ್ನೆರಡು ಮೆಣಸು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಇದನ್ನೆಲ್ಲ ಆದಮೇಲೆ ಒಂದು ಗ್ರೈಂಡ್ರಲ್ಲಿ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ. ಸ್ವಲ್ಪ ಲೈಟಾಗಿ ನೀರು ಜಾಸ್ತಿ ಆಗೋಗಿತ್ತು, ಪರವಾಗಿಲ್ಲ ಅಂದ್ಬಿಟ್ಟು ಅದನ್ನು ಆ ಕಡೆ ಇಟ್ಬಿಟ್ಟು ಇನ್ನಿಲ್ಲಿ ಒಂದು ಬಾಣಲಿಗೆ ಕುಕ್ಕರ್ ಆಗಿರ್ಬೋದು, ಬಾಣಲೆ ಆಗಿರ್ಬೋದು, ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ನನ್ನ ಅಡುಗೆ ಕ್ವಾಂಟಿಟಿ ಪ್ರಕಾರ ನಾನು ಇಲ್ಲಿ ಆಯಿಲ್ನ ಹಾಕ್ಕೊಂಡು, ಆಯಿಲ್ ಕಾದ್ಮೇಲೆ ನಾರ್ಮಲಾಗಿ ಪಲಾವ್ ಎಲೆ, 2 ಏಲಕ್ಕಿ, 2 ಲವಂಗ ಆ್ಯಂಡ್ ಚಕ್ಕೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ನೋಡಿ. ಕರಿಬೇವು ಕೂಡ ಚೆನ್ನಾಗಿ ಚಟಪಟ ಅನ್ನಬೇಕು, ಗಮ್ ಅಂತ ಸ್ಮೆಲ್ ಬರ್ತಾ ಇರಬೇಕು ನೋಡಿ. ಆ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಆ್ಯಂಡ್ ಟೊಮೊಟೊನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ನನಗಂತೂ ಮಶ್ರೂಮ್ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಇನ್ನೊಂದು ಹೇಳ್ಬೇಕಂದ್ರೆ ತುಂಬಾ ಸಖತ್ತಾಗಿತ್ತು. ಇಲ್ಲಿ ನಾನು ಇವಾಗ ಈರುಳ್ಳಿ ಆ್ಯಂಡ್ ಟೊಮೊಟೊ ಏನು ಹಾಕ್ಕೊಂಡಿದ್ದೀನಲ್ವ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಎಣ್ಣೆ ಎಲ್ಲ ತೇಲ್ತಾ ಇರಬೇಕು, ಆವಾಗ ಸ್ವಲ್ಪ 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಜಿಂಜರ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅದು. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಇನ್ನೇನಪ್ಪ, ಇದಕ್ಕೆ ನಾನು ಎಲ್ಲನೂ ಮಸಾಲ ಆ್ಯಡ್ ಮಾಡಿದ್ದೀನಿ. ಇನ್ನು ನಾನೇನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ನಾನು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಇನ್ನು ನೀವೆಲ್ಲನೂ ಅಬ್ಸರ್ವ್ ಮಾಡ್ತಿದ್ರೆ ಯಾವ್ಯಾವ ಟೈಮಲ್ಲಿ ಏನೇನು ಮಿಕ್ಸ್ ಮಾಡ್ಕೋಬೇಕು, ಏನೇನು ಐಟಮ್ನ ಹಾಕ್ಕೊಂಡ್ರೆ ಅಡುಗೆ ತುಂಬಾ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇದೆಲ್ಲನೂ ಎಣ್ಣೆ ತನಕ ಸ್ವಲ್ಪ ಹೊತ್ತು ಬಿಟ್ಟು ನೆಕ್ಸ್ಟ್ ಏನು ನಾವು ಕಟ್ ಮಾಡ್ಕೊಂಡಿರ್ತಕ್ಕಂಥ ಮಶ್ರೂಮ್ನ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಮಶ್ರೂಮ್ ಏನಪ್ಪ ಅಂದರೆ ಎಲ್ಲನೂ ಮಸಾಲ ಎಲ್ಲನೂ ಮಶ್ರೂಮ್ಗೆ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ತಿರ್ಕೋಬೇಕಾಗುತ್ತೆ ನೋಡಿ. ಎಲ್ಲನೂ ಅದೇನು ನಾವು ಪೇಸ್ಟ್ ಹಾಕಿದ್ವಲ್ಲ ಅದೆಲ್ಲ ಮಶ್ರೂಮ್ ಒಳಗಡೆ ಬೆರ್ತೋಗ್ಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಧನ್ಯನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಖಾರ ಸ್ಕಿಪ್ ಮಾಡೋರು ಮಾಡ್ಬೋದು. ಏನು ನಮಗೆ ಗ್ರೀನ್ ಕಲರ್ ಬೇಕಪ್ಪ ಮಶ್ರೂಮ್ ಬಿರಿಯಾನಿ ಅನ್ನೋರು ಖಾರ ಆ್ಯಂಡ್ ಅರಿಶಿನ ಸ್ಕಿಪ್ ಮಾಡ್ಬೋದು. ನಾನು ಪರವಾಗಿಲ್ಲ, ಎಕ್ಸ್ಟ್ರಾ ಚೆನ್ನಾಗಿ ಮಸಾಲೆ ಜಾಸ್ತಿ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ.
ನೋಡ್ತಿರ್ಬೋದು ಚೆನ್ನಾಗಿ ಬೆಂದು ಈ ಥರ ಮೇಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಏನಪ್ಪ ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಆ ಕ್ವಾಂಟಿಟಿ ಪ್ರಕಾರ ನೀವು ರೈಸ್ನ ತಗೊಂಡು ಮೊದಲಿಗೆ ನೀರನ್ನ ಆ್ಯಡ್ ಮಾಡದೆ ರೈಸ್ನ ಲೋ ಫ್ಲೇಮಲ್ಲಿ ಇಡಿ. ರೈಸ್ನ ಮೊದಲಿಗೆ ಹಾಕ್ಕೊಂಡ್ಬಿಡಿ. ಚೆನ್ನಾಗಿ ಅದೇನು ನಾವು ಮಸಾಲ ಮಾಡಿದ್ವಲ್ಲ ಅದಕ್ಕೆಲ್ಲನೂ ರೈಸ್ನ ಮಿಕ್ಸ್ ಮಾಡಿಬಿಡಿ. ಲಾಸ್ಟ್ ಮೂಮೆಂಟಲ್ಲಿ ಒಂದು ಸ್ಪೂನು ತುಪ್ಪನ ಹಾಕ್ಕೊಳ್ಳಿ. ಚೆನ್ನಾಗಿ ಉದ್ರುದ್ರ ಅನ್ನ ಆಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ನೀರು ಹಾಕ್ಕೊಂಡು ಲಿಟ್ಲ್ ಕ್ಲೋಸ್ ಮಾಡಿ 2 ವಿಸಿಲ್ ಆದಮೇಲೆ ಓಪನ್ ಮಾಡಿದರೆ ಬಿಸಿ ಬಿಸಿಯಾದ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿ ಹೋಗಿದೆ ನೋಡಿ. ನೋಡಿದ ತಕ್ಷಣವೇ ನನಗೆ ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅದರಲ್ಲಂತೂ ನನ್ನ ಫೇವ್ರೇಟ್ ಹೇಳ್ಬೇಕಾ, ಇನ್ನೂ ಅಂದರೆ ಯಾವಾಗ ತಿನ್ನಬೇಕೇನೋ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅಷ್ಟೇ ಸಖತ್ತಾಗಿತ್ತು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆ ಅಂದರೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇನ್ನೇನು ತಿಂದ್ಬಿಡೋಣ ಊಟ ಮಾಡಿಬಿಡೋಣ ಅಂತೇಳಿ ಪ್ಲೇಟಿಗೆ ಹಾಕ್ಕೊಂಡ್ನಲ್ವ. ಸ್ವಲ್ಪ ಡೆಕೋರೇಷನ್ ಇರಲಿ ಚೆನ್ನಾಗಿರುತ್ತೆ. ವಿಡಿಯೋ ಬೇರೆ ಮಾಡ್ಕೊತಾ ಇದ್ನಲ್ವ, ಹಾಗಾಗಿ ಡೆಕೋರೇಷನ್ ಮಾಡೋಣ ಅಂತೇಳಿ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ ನೋಡಿ. ಡೆಕೋರೇಷನ್ ಸುಮ್ಮನೆ ನಾರ್ಮಲಾಗಿ ಮಾಡಿದ್ದೀನಿ. ಚೆನ್ನಾಗಾಗಿದೆ ಅಂದ್ಕೊತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನಾವು ಕೂಡ ಟೇಸ್ಟ್ ಮಾಡ್ತಾ ಇದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ಒಂದ್ಸಲ ಇದನ್ನು ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಈ ಥರ ಪೀಸ್ ಎಲ್ಲ ಚೆನ್ನಾಗಿ ಅಂದರೆ ಚೆನ್ನಾಗಿ ಮೆಲ್ಟ್ ಆಗೋಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.